ಶಬರಿಮಲೆ ದೇವಸ್ಥಾನದಲ್ಲಿ ಚಿನ್ನ ಕಳುವು ಪ್ರಕರಣ ಸಂಬಂಧ ವೈಜ್ಞಾನಿಕ ಪರೀಕ್ಷೆ ನಡೆಸಲು ಎಸ್ಐಟಿಗೆ ಕೇರಳ ಹೈಕೋರ್ಟ್ ಅನುಮತಿ ನೀಡಿದೆ. ಕೇರಳ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದ ರಾಜ ವಿಜಯ ರಾಘವನ್ ಮತ್ತು ಕೆವಿ ಜಯಕುಮಾರ್ ನೇತೃತ್ವದ ವಿಭಾಗೀಯ ಪೀಠ ನವೆಂಬರ್ 17ರಿಂದ ವೈಜ್ಞಾನಿಕ ನಡೆಸುವಂತೆ ಅವಕಾಶ ನೀಡಿದೆ. ಈ ಮೊದಲು ವೈಜ್ಞಾನಿಕ ಪರೀಕ್ಷೆಯ ವಿಚಾರವಾಗಿ ದೇಗುಲದ ಮುಖ್ಯ ಅರ್ಚಕರ ಅಭಿಪ್ರಾಯ ಕೇಳಿದ್ದ ಸಂದರ್ಭದಲ್ಲಿ ದೈವಿಕ ಅನುಮತಿಯ ಅವಶ್ಯಕತೆ ಇದೆ ಎಂದು ಹೇಳಿದರು. ಹೀಗಾಗಿ ನವೆಂಬರ್ 17ರಂದು ಪರೀಕ್ಷೆ ನಡೆಸಲು ನಿರ್ಧರಿಸಲಾಯಿತು. ನವೆಂಬರ್ 17ರಂದು ಪಡೆಯಬೇಕಾದ ದೇವ ಅನುಜ್ಞೆಯ ಆಧಾರದ ಮೇಲೆ ಮಧ್ಯಾಹ್ನ 1 ಗಂಟೆಗೆ ಉಚ್ಚ ಪೂಜೆ ಮತ್ತು ದೇಗುಲ ಮುಚ್ಚಿದ ನಂತರ ಪರೀಕ್ಷೆ ನಡೆಸಲಾಗುತ್ತದೆ. ದೇಗುಲದ ಪಾವಿತ್ರ್ಯತೆಗೆ ಯಾವುದೇ ರೀತಿಯ ಅಡ್ಡಿ ಎದುರಾಗದಂತೆ ಎಸ್ಐಟಿ ಈ ತನಿಖೆ ನಡೆಸಲಿದೆ. ಈ ವೈಜ್ಞಾನಿಕ ಪರೀಕ್ಷೆಯು ಚಿನ್ನದ ನಷ್ಟದ ನಿಖರ ಪ್ರಮಾಣ ತಿಳಿಸುವುದರಿಂದ ಈ ಪ್ರಕರಣದ ಪ್ರಬಲ ಸಾಕ್ಷಿಯಾಗಿ ಬಳಕೆಯಾಗಲಿದೆ. ಇನ್ನು ಇದರ ಜೊತೆಯಲ್ಲಿ ದೇಗುಲದ ಆಡಳಿತ ಮಂಡಳಿ ಕಾರ್ಯದರ್ಶಿಯನ್ನ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ದಟ್ಟವಾಗಿದೆ.